ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ಭಾರತದ ಯಾವುದೇ ಪುರಾತನ ಮಸೀದಿ, ದರ್ಗಾದ ಕೆಳಗೆ ಒಳಗೆ ಹಿಂದೂ ಮಂದಿರಗಳ ಅವಶೇಷಗಳು ಸಿಗುತ್ತವೆ ಅನ್ನೋದು ಸುಳ್ಳೇನಲ್ಲ. ಬೇಕಿದ್ರೆ ನಮ್ಮ ಶ್ರೀರಂಗಪಟ್ಟಣದ ಕೋಟೆಯ ಒಳಗಿರೋ ಮಸೀದಿಗೆ ಹೋಗಿ ನೋಡ್ರಿ. ಅದರ ಒಳಗೂ ಹೋಗಬೇಕಾಗಿಲ್ಲ ನೀವು. ಅದರ ಹೊರಗೋಡೆಯ ಮೇಲೆ ನಾಗರ ಚಿತ್ರಗಳಿವೆ. ಹೀಗಿರುವಾಗ ಉತ್ತರ ಭಾರತದ ಅದೆಷ್ಟು ಮಂದಿರಗಳು ಧ್ವಂಸಗೊಂಡು ಅದರ ಮೇಲೆ ಮಸೀದಿಗಳು, ದರ್ಗಾಗಳು, ಸಮಾಧಿಗಳು ಎದ್ದು ನಿಂತಿರುವುದಿಲ್ಲ. ಮೊನ್ನೆ ಶಂಬಾಲದಲ್ಲಿನ ಶಾಹಿ ಜಾಮಾ ಮಸೀದಿಯ ಅಡಿಯಲ್ಲಿ ಹರಿಹರ ದೇವಾಲಯ ಇತ್ತು ಅನ್ನೋ ಬಗ್ಗೆ ಸರ್ವೆಗೆ ಅಲ್ಲಿನ ನ್ಯಾಯಾಲಯ ಆದೇಶ ಕೊಟ್ಟಿತ್ತಲ್ಲ. ಈಗ ಅದೇ ಥರದ ಇನ್ನೂ ಒಂದು ಪ್ರಕರಣ ರಾಜಸ್ಥಾನದಲ್ಲಿ ದಾಖಲಾಗಿದೆ. ಈ ಬಾರಿ ವಿವಾದದ ಕೇಂದ್ರ ಬಿಂದು ಆಗ್ತಾ ಇರೋದು ಅಲ್ಲಿನ ಅಜ್ಮೀರ್ ದರ್ಗಾ. ಆ ದರ್ಗಾ ನಿರ್ಮಾಣವಾಗುವ ಮೊದಲು ಅಲ್ಲಿ ಈಶ್ವರನ ದೇವಾಲಯ ಇತ್ತು. ಅದನ್ನು ಧ್ವಂಸಗೊಳಿಸಿ ಜನತ್ ದರ್ವಾಜಾ ನಿರ್ಮಾಣ ಮಾಡಲಾಗಿದೆ ಅಂತ ದೆಹಲಿ ಮೂಲದ ಹಿಂದೂ ಸೇನಾ ನ್ಯಾಯಾಲಯಕ್ಕೆ ಅರ್ಜಿಯನ್ನು ಸಲ್ಲಿಸಿದೆ. ಇಲ್ಲಿ ಹಿಂದೂ ದೇವಾಲಯ ಇತ್ತು ಅಂತ ಹೇಳೋದಕ್ಕೆ ಅವರು 1911 ಪುಸ್ತಕವೊಂದನ್ನು ಆಧಾರವನ್ನಾಗಿ ನ್ಯಾಯಾಲಯಕ್ಕೆ ಸಲ್ಲಿಸಿದ್ದಾರೆ. ಹೀಗಾಗಿ ಅಜ್ಮೀರದ ನ್ಯಾಯಾಲಯ ದರ್ಗಾ ಕಮಿಟಿಗೆ, ಭಾರತೀಯ ಪುರಾತತ್ವ ಇಲಾಖೆಗೆ ಹಾಗೆ ಕೇಂದ್ರ ಅಲ್ಪಸಂಖ್ಯಾತ ಸಚಿವಾಲಯಕ್ಕೆ ನೋಟಿಸನ್ನು ಕೊಟ್ಟಿದೆ ಮತ್ತು ಡಿಸೆಂಬರ್ 20 ಈ ಪ್ರಕರಣ ನ್ಯಾಯಾಲಯದಲ್ಲಿ ವಿಚಾರಣೆಗೆ ಬರಲಿದೆ. ಹಾಗಾದರೆ ಏನಿದು ಅಜ್ಮೀರ್ ದರ್ಗಾ ವಿವಾದ? ಅಲ್ಲಿ ಹಿಂದೆ ಮಂದಿರ ಇತ್ತು ಅಂತ ಹೇಳೋದಕ್ಕಿರುವ ಆಧಾರಗಳೇನು? ಅದನ್ನು ಕೆಡವಿದ್ದು ಯಾರು? ಮತ್ತು ಅಲ್ಲಿ ದರ್ಗಾ ನಿರ್ಮಾಣವಾಗಿರುವ ಈ ಮೊಯ್ಯುದ್ದೀನ್ ಚಿಸ್ತಿ ಯಾರು? ಆತನ ಮೂಲ ಯಾವುದು ಅನ್ನೋ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ನಾವಿಲ್ಲಿ ನೋಡೋಣ. ಗೆಳೆಯರೆ, ರಾಜಸ್ಥಾನದ ಅಜ್ಮೀರ್ ದರ್ಗಾ ಬಗ್ಗೆ ಯಾರಿಗೆ ತಾನೇ ಗೊತ್ತಿಲ್ಲ ಹೇಳಿ? ಭಾರತದಲ್ಲಿ ಮಾತ್ರ ಅಲ್ಲ, ಅಫ್ಘಾನಿಸ್ತಾನದಿಂದ ಹಿಡಿದು ಇಂಡೋನೇಷ್ಯಾದವರೆಗೆ ಈ ಅಜ್ಮೀರ್ ದರ್ಗಾಗೆ ಸಾಕಷ್ಟು ಜನ ಬರ್ತಾರೆ. ಅಲ್ಲಿಗೆ ಮುಸ್ಲಿಮರು ಮಾತ್ರ ಅಲ್ಲ, ಹಿಂದೂಗಳು ಹೋಗ್ತಾರೆ. ಇದು 13ನೇ ಶತಮಾನದಲ್ಲಿ ಭಾರತಕ್ಕೆ ಬಂದ ಸೂಫಿ ಮೊಯ್ಯುದ್ದೀನ್ ಚಿಸ್ತಿಯ ಸಮಾಧಿ ಇರೋ ಸ್ಥಳ. ಈಗಲೂ ಕೂಡ ಈ ದರ್ಗಾ ನಿರ್ವಹಣೆ ಮತ್ತು ಇದರ ಮೇಲಿನ ಅಧಿಕಾರವನ್ನು ಹೊಂದಿರೋದು ಚಿಸ್ತಿ ಪರಂಪರೆಗೆ ಸೇರಿದವರು, ಆ ಕುಟುಂಬದವರು. ಗೆಳೆಯರೆ, ಈ ಮೊಯ್ಯುದ್ದೀನ್ ಚಿಸ್ತಿ ಭಾರತಕ್ಕೆ ಬಂದಿದ್ದು 1192 ಸಮಯದಲ್ಲಿ ಅಂತ ಹೇಳ್ತಾರೆ. ನಮ್ಮಲ್ಲಿ ಈ ಸೂಫಿಗಳ ಬಗ್ಗೆ ಒಂದು ತಪ್ಪು ಕಲ್ಪನೆ ಕೂಡ ಇದೆ. ಇವರು ಶಾಂತಿಯ ಪ್ರವರ್ತಕರು, ಇಸ್ಲಾಂ ಅಲ್ಲಿ ಪ್ರೀತಿ ಮತ್ತು ಶಾಂತಿಯನ್ನು ಹರಡಿದ ಮಹಾಪುರುಷರು, ಸಂತರು ಅಂತ ಸಾಕಷ್ಟು ಜನ ನಂಬಿರೋದಿದೆ. ಆದ್ರೆ ನೀವು ನಮ್ಮಲ್ಲಿ ಸಾಕಷ್ಟು ಸಮಾಧಿಯಾದ, ದರ್ಗಾ ಕಟ್ಟಿಸಿಕೊಂಡ, ಪೂಜಿಸಲ್ಪಡ್ತಾ ಇರುವ ಸೂಫಿಗಳ ಚರಿತ್ರೆಯನ್ನ ತೆರೆದು ನೋಡಿದ್ರೆ ಅವರ ಕೈಗಳಿಗೆ ಕೂಡ ಸಾಕಷ್ಟು ರಕ್ತ ಅಂಟಿರೋದು ಕಾಣುತ್ತೆ. ವಿಪರೀತ ಪ್ರಮಾಣದ ಧಾರ್ಮಿಕ ಅಸಹಿಷ್ಣುತೆಯನ್ನ ಸೂಫಿಗಳ ಚರಿತ್ರೆಯಲ್ಲೂ ನಾವು ಕಾಣ್ತಾ ಹೋಗ್ತೀವಿ. ಭಾರತಕ್ಕೆ ಹೊರಗಿನಿಂದ ಬಂದ ಈ ಸೂಫಿಗಳು ನಿಮಗೆ ಸರಿಯಾಗಿ ಅರ್ಥ ಆಗಬೇಕು ಅಂದ್ರೆ ಎ ಹಿಸ್ಟ್ರಿ ಆಫ್ ಸೂಫಿಸಮ್ ಇನ್ ಇಂಡಿಯಾ ಮತ್ತು ಎ ಖಾನ್ ಅವರು ಬರೆದ ಇಸ್ಲಾಮಿಕ್ ಜಿಹಾದ್ ಅನ್ನೋ ಪುಸ್ತಕಗಳನ್ನು ನೀವು ಓದಬೇಕು. ಅಂಥದ್ದೇ ಒಬ್ಬ ಸೂಫಿ ಈ ಮೊಯ್ಯುದ್ದೀನ್ ಚಿಸ್ತಿ. ಮೊಯ್ಯುದ್ದೀನ್ ಚಿಸ್ತಿಯ ಮೂಲ ಇವತ್ತಿನ ಅಫ್ಘಾನಿಸ್ತಾನದ ಸಿಸ್ತಾನ. ಅದನ್ನ ಒಂದು ಕಾಲಕ್ಕೆ ಅಂದ್ರೆ ಅಲ್ಲಿಗೆ ಇಸ್ಲಾಂ ಬರೋದಕ್ಕೆ ಮೊದಲು ಶಕ್ತಿಸ್ತಾನ ಅಂತ ಕರೀತಾ ಇದ್ರು. ಆನಂತರ ಅದರ ಹೆಸರು ಅಪಭ್ರಂಶಗೊಂಡು ಈಗ ಸಿಸ್ತಾನ ಆಗಿದೆ. ಈ ಸಿಸ್ತಾನದಿಂದ ಭಾರತಕ್ಕೆ ಬಂದ ಪರ್ಷಿಯನ್ ಸುನ್ನಿ ಇಸ್ಲಾಮಿಕ್ ಪಂಡಿತ ಈ ಮೊಯ್ಯುದ್ದೀನ್ ಚಿಸ್ತಿ. ಆತ ಭಾರತಕ್ಕೆ ಬಂದಾಗ ಆತನಿಗೆ ಸುಮಾರು 50ರ ಆಸುಪಾಸು ವಯಸ್ಸು. ಗೆಳೆಯರೆ, ಘೋರಿ ಮೊಹಮ್ಮದ್ 1191-92ರಲ್ಲಿ ಪೃಥ್ವಿರಾಜ್ ಚೌಹಾಣ್ ವಿರುದ್ಧ ದಂಡೆತ್ತಿ ಬರ್ತಾನಲ್ಲ, ಆ ಸಂದರ್ಭದಲ್ಲಿ ಭಾರತಕ್ಕೆ ಬಂದಿದ್ದು ಈ ಮೊಯ್ಯುದ್ದೀನ್ ಚಿಸ್ತಿ. ಎ ಖಾನ್ ಅವರು ಬರೆಯೋ ಪ್ರಕಾರ ಚಿಸ್ತಿ ತನ್ನ ಒಂದಷ್ಟು ಅನುಯಾಯಿಗಳ ಜೊತೆ ಘೋರಿಯ ಹಿಂದೆ ಭಾರತಕ್ಕೆ ಬಂದ. ಆ ಯುದ್ಧದಲ್ಲಿ ಮೊದಲು ಪೃಥ್ವಿರಾಜ್ ಚೌಹಾಣ್ಗೆ ಗೆಲುವಾಯಿತು. ಆದರೆ 1192ರಲ್ಲಿ ಘೋರಿ ವಂಚನೆಯಿಂದ ಪೃಥ್ವಿರಾಜ್ ಚೌಹಾಣ್ನನ್ನ ಸೋಲಿಸ್ತಾನೆ. ಇದು ಭಾರತದಲ್ಲಿ, ಅದರಲ್ಲೂ ದೆಹಲಿಯ ಮೇಲೆ ಇಸ್ಲಾಮಿಕ್ ಆಕ್ರಮಣಕಾರರ ಮೊದಲ ಗೆಲುವಾಗಿ ದಾಖಲಾಗುತ್ತೆ. ಅದಾದ ನಂತರ ಘೋರಿ ಭಾರತವನ್ನು ಆಳೋದಕ್ಕೇನು ಹೋಗಲಿಲ್ಲ. ಅವನು ತನ್ನ ಗುಲಾಮ ಕುತುಬುದ್ದೀನ್ ಐಬಕ್ನನ್ನ ಇಲ್ಲಿನ ಆಡಳಿತಾಧಿಕಾರಿಯನ್ನಾಗಿ ಮಾಡಿ ತಾನು ಅಪಾರ ಸಂಪತ್ತಿನೊಂದಿಗೆ ತನ್ನ ಸಾಮ್ರಾಜ್ಯಕ್ಕೆ ವಾಪಸ್ಸು ಹೋದ. ಇನ್ನು ಘೋರಿ ವಾಪಸ್ಸು ಹೋದ ನಂತರ ಕೂಡ ಭಾರತದಲ್ಲಿ ಐಬಕ್ನ ದಾಳಿಗಳು, ಸಾಮ್ರಾಜ್ಯ ವಿಸ್ತರಣೆ ಇದೆಲ್ಲ ನಡೀತಾ ಹೋಯಿತು. ಇದೇ ಸಂದರ್ಭದಲ್ಲಿ ಚಿಸ್ತಿ ತನ್ನ ಅನುಯಾಯಿಗಳಿಗೆ ಹಿಂದೂಗಳ ಮೇಲಿನ ದಾಳಿಗಳು, ಹಿಂದೂ ಮಂದಿರಗಳ ನಾಶಕ್ಕೆ ಪ್ರಚೋದನೆ ಕೊಡ್ತಾ ಹೋದಂತೆ ಪ್ರತಿಯೊಬ್ಬರು ವರ್ಷಕ್ಕೊಮ್ಮೆ ಆದರೂ ಜಿಹಾದ್ನಲ್ಲಿ ಭಾಗಿಯಾಗಬೇಕು. ಜಿಹಾದ್ ಅಂದ್ರೆ ಹಿಂದೂಗಳ ಪವಿತ್ರ ಸ್ಥಳವನ್ನು ನಾಶ ಮಾಡೋದು. ಯಾರು ಅಲ್ಲಾಹವನ್ನು ನಂಬೋದಿಲ್ವೋ, ಯಾರು ಇಸ್ಲಾಂ ಮೇಲೆ ನಂಬಿಕೆಯನ್ನಿಟ್ಟಿಲ್ವೋ ಅಂಥವರ ತಲೆಗಳನ್ನು ಕತ್ತರಿಸೋದು, ಮತಾಂತರ ಮಾಡೋದು, ಈ ಕೆಲಸಗಳನ್ನು ಪ್ರತಿ ವಿಶ್ವಾಸಿಯು ಕನಿಷ್ಠ ವರ್ಷಕ್ಕೆ ಒಮ್ಮೆ ಆದರೂ ಕಡ್ಡಾಯವಾಗಿ ಮಾಡಬೇಕು ಅಂತ ಸೂಫಿಗಳು ಬೋಧಿಸ್ತಾ ಇದ್ದ ಬಗ್ಗೆ ಎ ಖಾನ್ ತಮ್ಮ ಇಸ್ಲಾಮಿಕ್ ಜಿಹಾದ್ದಲ್ಲಿ ಬರೀತಾರೆ. ಇನ್ನು ಈ ಚಿಸ್ತಿಯ ಬಗ್ಗೆ ಬರೆಯುವಾಗ ಆತ ಹಿಂದೂಗಳನ್ನ ಮತ್ತು ಅವರ ಧಾರ್ಮಿಕ ಆಚರಣೆಗಳನ್ನ ವಿಪರೀತವಾಗಿ ದ್ವೇಷ ಮಾಡ್ತಾ ಇದ್ದ. ಹಿಂದೂ ಮಂದಿರಗಳನ್ನ ನಾಶ ಮಾಡೋದಕ್ಕೆ ಪ್ರಚೋದನೆಯನ್ನು ಕೊಡ್ತಾ ಇದ್ದ. ಹಾಗೆ ಎಲ್ಲೆಲ್ಲಿ ಹಿಂದೂ ಮಂದಿರಗಳಿವೆಯೋ ಅವುಗಳ ಸಮೀಪ
ತನ್ನ ಅನುಯಾಯಿಗಳ ಮೂಲಕ ಗೋಹತ್ಯೆ ಮಾಡಿಸಿ ಅದರ ಕಬಾಬ್ ಮಾಡಿಸ್ಕೊಂಡು ತಿಂತಾ ಇದ್ದ. ಆ ಮೂಲಕ ಅಲ್ಲಿನ ಹಿಂದೂಗಳ ಭಾವನೆಗಳನ್ನ ಘಾಸಿ ಮಾಡೋದು ಮಾತ್ರ ಅಲ್ಲ, ಇಸ್ಲಾಮಿಕ್ ಸುಪ್ರಮಸಿಯನ್ನ ಅಲ್ಲಿ ಹೇರೋ ಪ್ರಯತ್ನದ ಭಾಗವಾಗಿ ಇದು ನಡೀತಾ ಇತ್ತು ಅಂತ ಜಿಹಾದ್ ಪುಸ್ತಕದಲ್ಲಿ ದಾಖಲಾಗಿದೆ. ಈ ಮಹಾಸಂತನಿಗೆ ಇಬ್ಬರು ಪತ್ನಿಯರು. ಮೊದಲ ಪತ್ನಿ ಸೈಯದ್ ವಜಿಯುದ್ದೀನ್ ಎಂಬಾತನ ಮಗಳು, ಎರಡನೇ ಪತ್ನಿ ಅಜ್ಮೀರ್ ಸಮೀಪದ ಸ್ಥಳೀಯ ಸಣ್ಣ ಹಿಂದೂ ರಾಜನೊಬ್ಬನ ಮಗಳು. ಈ ಹಿಂದೂ ರಾಜ ಯುದ್ಧದ ಸಮಯದಲ್ಲಿ ಸೋಲನುಭವಿಸಿ ಬಂಧಿತನಾಗ್ತಾನೆ. ಆತನ ಅಂತಃಪುರದ ಹೆಣ್ಣು ಮಕ್ಕಳನ್ನ ಚಿಸ್ತಿಯ ಅನುಯಾಯಿಗಳು ಹೊತ್ತೊಯ್ತಾರೆ. ಆ ಪೈಕಿ ಆ ರಾಜನ ಚಿಕ್ಕ ವಯಸ್ಸಿನ ಸುಂದರ ಪುತ್ರಿಯ ಜೊತೆ ಈ ಮಹಾಸಂತ ಮೊಯುದ್ದೀನ್ ಚಿಸ್ತಿಯ ನಿಖಾ ಆಗತ್ತೆ. ಈತ 1236ರಲ್ಲಿ ತನ್ನ 93ನೇ ವಯಸ್ಸಿಗೆ ಸಾವಿಗೀಡಾಗ್ತಾನೆ. ಈತನ ಸಮಾಧಿಯನ್ನ ಅಜ್ಮೀರದಲ್ಲಿ ಮಾಡಲಾಗುತ್ತೆ. ಆ ಸಂದರ್ಭದಲ್ಲಿ ಮತ್ತು ಅದಾದ ನಂತರ ಶತಮಾನಗಳ ಕಾಲ ಈ ಭಾಗವನ್ನ ಇಸ್ಲಾಮಿಕ್ ರಾಜವಂಶಗಳೇ ಆಳ್ವಿಕೆ ಮಾಡಿದ್ವಲ್ಲ, ಹೀಗಾಗಿ ಈ ಮಹಾನ್ ಸಂತನ ಸಮಾಧಿಗೆ ಎಲ್ಲ ಇಸ್ಲಾಮಿಕ್ ರಾಜವಂಶಗಳ ಸುಲ್ತಾನರು ಮೆರುಗು ಕೊಡ್ತಾ ಹೋದ್ರು. ಬಾಬರ್, ಅಕ್ಬರ್, ಜಹಾಂಗೀರ್, ಶಾಜಹಾನ್ ಹೀಗೆ ಪ್ರತಿಯೊಬ್ಬರು ಬಂದ್ರು, ಚಾದರ್ ಹೊದಿಸ್ತಾ ಹೋದ್ರು. ಸಾಮ್ರಾಟರನ್ನ ಖುಷಿ ಪಡಿಸೋದಿಕ್ಕೆ ಅವರ ಹಿಂದೂ ಸರ್ದಾರರು ಕೂಡ ಈ ದರ್ಗಾಗೆ ಚಾದರ ಸಮರ್ಪಣೆ ಮಾಡ್ತಾ ಹೋದ್ರು. ಕಾಲಕ್ರಮೇಣ ಮೊಯ್ದೀನ್ ಚಿಸ್ತಿಯ ಸುತ್ತ ಪವಾಡಗಳ ಕತೆಗಳು ಹುಟ್ಟುಕೊಂಡ್ವು. ಆತ ಮಾಡಿದ ಹಿಂದೂ ದ್ವೇಷವನ್ನ ಜಗತ್ತು ಮರೆತು ಹೋಯ್ತು. ಅದೆಲ್ಲದರ ಮೇಲೆ ಚಾದರ ಬೀಳ್ತಾ ಹೋಯ್ತು. ಸಹಬಾಳ್ವೆ, ಸೌಹಾರ್ದತೆಯ ಹೆಸರಲ್ಲಿ ನಮ್ಮ ಇತಿಹಾಸಕಾರರು ಕೂಡ ಸೂಫಿಗಳನ್ನ ದೈವಾಂಶ ಸಂಭೂತರು, ಶಾಂತಿಯ ಹರಿಕಾರರು, ಪ್ರೀತಿಯ ರಸವನ್ನ ಉಕ್ಕಿಸಿದವರು ಅಂತೆಲ್ಲ ಬರಿತಾ ಹೋದ್ರು. ಸೊ ಅಜ್ಮೀರ್ ದರ್ಗಾ ಇವತ್ತು ಮುಸ್ಲಿಮರಷ್ಟೇ ಅಲ್ಲ, ಹಿಂದೂ ಭಕ್ತರು ಕೂಡ ಭೇಟಿ ಕೊಡೋ ಜಾಗ ಆಗಿ ಬದಲಾಗಿದೆ. ಇದೇ ಅಜ್ಮೀರ್ ದರ್ಗಾದಲ್ಲೇ 1992ರಲ್ಲಿ ಇಡೀ ಭಾರತ ಬೆಚ್ಚಿ ಬೀಳೋ ಥರದ ಲೈಂಗಿಕ ಕಿರುಕುಳ ಮತ್ತು ಸಾಮೂಹಿಕ ಅತ್ಯಾಚಾರದ ಪ್ರಕರಣವೊಂದು ಬಯಲಾಯಿತು. ಸುಮಾರು 100ಕ್ಕೂ ಹೆಚ್ಚು ಅಪ್ರಾಪ್ತೆಯರ ಮೇಲೆ ಇಲ್ಲಿ ಲೈಂಗಿಕ ದೌರ್ಜನ್ಯಗಳಾದ ಪ್ರಕರಣ ಅದು. ಆ ಪ್ರಕರಣದಲ್ಲಿ ಈ ಅಜ್ಮೀರ್ ಟ್ರಸ್ಟ್ನ ಒಂದಷ್ಟು ಸದಸ್ಯ ಚಿಸ್ತಿಗಳ ಕುಟುಂಬದ ಸದಸ್ಯರಿಗೆ ಕೂಡ ಶಿಕ್ಷೆ ಆಯಿತು. ಅದರಲ್ಲೊಂದಷ್ಟು ಜನ ಜಾಮೀನಿನ ಮೇಲೆ ಹೊರಗಿದ್ದಾರೆ, ಮತ್ತೆ ಕೆಲವರು ಶಿಕ್ಷೆ ಅನುಭವಿಸಿ ಹೊರಬಂದಿದ್ದಾರೆ. ಹಾಗೆ ಮೊನ್ನೆ ರಾಜಸ್ಥಾನದಲ್ಲಿ ಟೈಲರ್ ಕನ್ನಯ್ಯನ ಹತ್ಯೆ ನಡೀತಲ್ಲ, ಆ ಸಂದರ್ಭದಲ್ಲಿ ಹಂತಕನ ಜೊತೆ ಈ ಚಿಸ್ತಿಗಳ ಪೈಕಿ ಒಬ್ಬನಿಗೆ ನಿಕಟ ಸಂಪರ್ಕ ಇದೆ ಅಂತ ಹೇಳಲಾಯಿತು. ಇನ್ನು ನೂಪುರ್ ಶರ್ಮಾ ಅನ್ನೋ ಹೆಣ್ಣು ಮಗಳು ಟಿವಿ ಡಿಬೇಟ್ ಅಲ್ಲಿ ಪೈಗಂಬರ್ ಬಗ್ಗೆ ಏನೋ ಹೇಳಿದ್ರು ಅನ್ನೋ ಕಾರಣಕ್ಕೆ ಆಕೆಗೆ ಹತ್ಯಾ ಬೆದರಿಕೆಗಳು ಶುರುವಾದವಲ್ವಾ. ಆ ಸಂದರ್ಭದಲ್ಲಿ ಇಲ್ಲಿನ ದರ್ಗಾ ಕಮಿಟಿಯ ಜೊತೆ ಸಂಬಂಧ ಇಟ್ಕೊಂಡಿದ್ದ ಚಿಸ್ತಿಗಳು ಬೆಂಕಿ ಕಾರಿದ್ರು. ಅದೆಲ್ಲ ಒಂದ್ ಕಡೆ ಇರಲಿ. ಈಗ ಈ ಅಜ್ಮೀರ್ ವಿವಾದ ಏನು ಅಂದ್ರೆ, ಇದು 13ನೇ ಶತಮಾನಕ್ಕೂ ಮೊದಲು ಮತ್ತು ಘೋರಿ ಮೊಹಮ್ಮದ್ ಇಲ್ಲಿಗೆ ದಾಳಿ ಮಾಡೋ ಸಂದರ್ಭದವರೆಗೆ ಕೂಡ ಒಂದು ಅದ್ಭುತ ಹಾಗೂ ಪವಿತ್ರ ಶಿವ ದೇವಾಲಯ ಆಗಿತ್ತು. ಆನಂತರ ಚಿಸ್ತಿಯ ಕಾಲಾವಧಿಯಲ್ಲಿ ಇದನ್ನ ಧ್ವಂಸ ಮಾಡಲಾಯಿತು. ಆ ದೇವಾಲಯದ ಅವಶೇಷಗಳ ಮೇಲೆ ಈ ದರ್ಗಾನ ನಿರ್ಮಾಣ ಮಾಡಲಾಗಿದೆ ಅನ್ನೋದು ಹಿಂದೂ ಸೇನಾ ನ್ಯಾಯಾಲಯಕ್ಕೆ ಸಲ್ಲಿಕೆ ಮಾಡಿರುವ 38 ಪುಟಗಳ ಅರ್ಜಿಯ ಸಾರಾಂಶ. ಅದಕ್ಕವರು 1911ರಲ್ಲಿ ಹರಬಿಲಾಸ್ ಸಾರದಾ ಅನ್ನೋರು ಬರೆದ ಅಜ್ಮೀರ್ ಹಿಸ್ಟಾರಿಕಲ್ ಅಂಡ್ ಡಿಸ್ಕ್ರಿಪ್ಟಿವ್ ಅನ್ನೋ ಪುಸ್ತಕವನ್ನ ನ್ಯಾಯಾಲಯಕ್ಕೆ ಸಲ್ಲಿಸಿದ್ದಾರೆ. ಅದರಲ್ಲಿ ಅಜ್ಮೀರ್ ದರ್ಗಾದ ಅಡಿಪಾಯದಲ್ಲಿ ಹಿಂದೂ ಮಂದಿರದ ಅವಶೇಷಗಳು, ವಿಗ್ರಹಗಳು, ಕೆತ್ತನೆಗಳು ಇರೋ ಬಗ್ಗೆ ಉಲ್ಲೇಖಿಸಲಾಗಿದೆ. ಇದು ಅತ್ಯಂತ ಪುರಾತನ ದೇವಾಲಯವಾಗಿದ್ದು ಐತಿಹಾಸಿಕ ಮಹತ್ವವನ್ನು ಪಡ್ಕೊಂಡ ಸ್ಥಳ ಕೂಡ ಆಗಿದೆ. ಹೀಗಾಗಿ ಈ ದರ್ಗಾದ ಬಗ್ಗೆ ಸಂಪೂರ್ಣ ಸರ್ವೆ ಕಾರ್ಯ ಆಗಬೇಕು ಅಂತ ಅರ್ಜಿಯಲ್ಲಿ ಕೇಳಲಾಗಿದೆ. ಮತ್ತು ಈ ಸಂಬಂಧ ಅಜ್ಮೀರದ ನ್ಯಾಯಾಲಯ, ಪುರಾತತ್ವ ಇಲಾಖೆಗೆ, ಹಾಗೆ ಕೇಂದ್ರ ಅಲ್ಪಸಂಖ್ಯಾತ ಸಚಿವಾಲಯಕ್ಕೆ ಮತ್ತು ಅಜ್ಮೀರ್ ದರ್ಗಾ ಕಮಿಟಿಗೆ ಕೂಡ ನೋಟಿಸ್ ಅನ್ನು ಜಾರಿ ಮಾಡಿದ್ದು ಡಿಸೆಂಬರ್ 20ರಂದು ಈ ಬಗ್ಗೆ ವಿಚಾರಣೆ ಕೂಡ ನಡೆಯಲಿದೆ. ಇನ್ನು ಹಿಂದೂ ಸೇನಾದ ಈ ಕ್ಲೈಮ್ ಏನಿದೆ, ಇದನ್ನ ಅಜ್ಮೀರ್ ದರ್ಗಾದ ಉಸ್ತುವಾರಿ ನೋಡಿಕೊಳ್ಳುವ ಚಿಸ್ತಿ ವಂಶಸ್ಥರ ಕಮಿಟಿ, ಅಂಜುಮನ್ ಮೊಯ್ನಿಯಾ ಫಕ್ರಿಯಾದ ಕಾರ್ಯದರ್ಶಿ ಸೈಯದ್ ಸರ್ವಾರ್ ಚಿಸ್ತಿ ಸಂಪೂರ್ಣವಾಗಿ ಅಲ್ಲಗೆಳೆದಿದ್ದಾರೆ. ಇದು ಅವಾಸ್ತವಗಳಿಂದ ಕೂಡಿದ ವಾದ ಅಂತ ಹೇಳಿರೋ ಸೈಯದ್ ಸರ್ವಾರ್ ಚಿಸ್ತಿ ಈ ದಾವೆಯ ಮೂಲಕ ದೇಶದಲ್ಲಿ ಹಿಂದೂ ಮುಸ್ಲಿಮರ ನಡುವೆ ಭಾವೈಕ್ಯತೆಯನ್ನ ಹಾಳು ಮಾಡುವ ಪ್ರಯತ್ನ ನಡೀತಿದೆ ಅಂತ ಆರೋಪಿಸಿದ್ದಾರೆ. ಮೆಕ್ಕಾ ಮದೀನಾ ನಂತರ ಈ ಅಜ್ಮೀರ್ ದರ್ಗಾ ಜಗತ್ತಿನ ಮುಸ್ಲಿಮರ ಅತ್ಯಂತ ಪವಿತ್ರ ಕ್ಷೇತ್ರ ಆಗಿದ್ದು, ಈ ದಾವೆಯ ಮೂಲಕ ಧಾರ್ಮಿಕ ಭಾವನೆಗಳಿಗೆ ಘಾಸಿ ಉಂಟು ಮಾಡೋ ಪ್ರಯತ್ನ ನಡೀತಿದೆ ಅಂತ ಸರ್ವಾರ್ ಚಿಸ್ತಿ ಆರೋಪಿಸಿದ್ದಾರೆ. ಈ ಹಿಂದೆ ನೂಪುರ್ ಶರ್ಮಾ ಘಟನೆ ಆದ ಸಂದರ್ಭದಲ್ಲಿ ಇದೇ ಸರ್ವಾರ್ ಚಿಸ್ತಿಯ ಮಗ ಸೈಯದ್ ಆದಿಲ್ ಚಿಸ್ತಿ ಹಿಂದೂ ದೇವತೆಗಳನ್ನ ಅವಮಾನಿಸಿ ಮಾತನಾಡಿದ್ದು ಈ ದೇಶದ ಧಾರ್ಮಿಕ ಭಾವನೆಗಳಿಗೆ ಧಕ್ಕೆ ತರಲಿಲ್ಲ. ಆದ್ರೆ ಒಂದು ಸ್ಥಳ ಈ ಹಿಂದೆ ಮಂದಿರವಾಗಿತ್ತು ಅಂತ ನ್ಯಾಯಾಲಯದಲ್ಲಿ ಪ್ರಕರಣ ದಾಖಲಾದ್ರೆ ಅದು ಕೋಮು ಭಾವನೆಗಳನ್ನ ಕೆರಳಿಸತ್ತೆ. ಸೆಕ್ಯುಲರ್ ಕಂಟ್ರಿ ನೋಡಿ, ಹಿಂಗಾಗೋದು ಸಹಜಾನೆ. ಇನ್ನು ಈಗ ಡಿಸೆಂಬರ್ 20ರಂದು ಈ ಬಗ್ಗೆ ನ್ಯಾಯಾಲಯ ಏನು ಹೇಳುತ್ತೆ ಅನ್ನೋದ್ರ ಮೇಲೆ ಈ ಪ್ರಕರಣ ಮುಂದೆ ಯಾವ್ಯಾವ ಮಜಲುಗಳನ್ನ ಪಡ್ಕೊಳ್ತಾ ಹೋಗುತ್ತೆ ಅನ್ನೋದನ್ನ ನಾವು ಕಾದು ನೋಡಬೇಕಾಗತ್ತೆ. ಇದು ಗೆಳೆಯರೆ ಅಜ್ಮೀರ್ ದರ್ಗಾ ಹಾಗೂ ಅದರ ಬಗ್ಗೆ ದಾಖಲಾಗಿರುವ ಪ್ರಕರಣಕ್ಕೆ ಸಂಬಂಧಪಟ್ಟ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ
ಜೈ ಹಿಂದ್, ಜೈ ಕರ್ನಾಟಕ.